1,000 ರೂಪಾಯಿ ಕೊಡ್ರಿ, 1,000 ಸಬ್ಸ್ಕ್ರೈಬರ್ ನಾ ಕೊಡ್ತೀನಿ. 4,000 ರೂಪಾಯಿ ಕೊಡ್ರಿ, 4,000 ತಾಸು ವಾಚ್ ಟೈಮ್ ನಾ ಕೊಡ್ತೀನಿ. ಅದು ಅಷ್ಟೇ ಅಲ್ಲ, ನಿಮ್ಮ ಚಾನಲ್ ಮೊನಿಟೈಸ್ನು ಕೂಡ ಮಾಡಿಕೊಡ್ತೀನಿ. ಆವಾಗ ನೀವು ಯೂಟ್ಯೂಬ್ನಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಬಹುದು. ಹೇಗಿದೆ ನಂದು ಐಡಿಯಾ? ಸೊ ಗೆಳೆಯರೆ, ಇಂಥ ವಿಷಯಗಳನ್ನು ನೀವು ಬಹಳಷ್ಟು ಕಲಿಯಬೇಕು. ವಾಟ್ಸಪ್ನಲ್ಲಿ ಆಗಲಿ, ಯೂಟ್ಯೂಬ್ ಮೇಲೆ ಆಗಲಿ, ಫೇಸ್ಬುಕ್ನಲ್ಲಿ ಆಗಲಿ ನೀವು ಬಹಳಷ್ಟು ಇಲ್ಲಿ ಆ್ಯಡ್ಗಳನ್ನು ರನ್ ಮಾಡ್ತಾರೆ. ಅವ್ರು ಎಲ್ಲ ನೀವು ನೋಡಿರ್ಬೋದು, ಕೇಳಿರ್ಬೋದು. ಬಹಳಷ್ಟು ಜನ ನನಗೆ ಕ್ವಶನ್ ಮಾಡ್ತಾರೆ. ಅವ್ರು ಏನು ಕ್ವಶನ್ ಮಾಡ್ತಾರಪ್ಪ ಅಂದ್ರೆ, 1,000 ರೂಪಾಯಿ ಲ್ಯಾಕ್ ಕೊಟ್ಟರೆ 1 ರೂಪಾಯಿಗೆ ಒಂದು ಸಬ್ಸ್ಕ್ರೈಬರ್ ಬಿತ್ತು, 1 ರೂಪಾಯಿಗೆ ಒಂದು ಸಬ್ಸ್ಕ್ರೈಬರ್ ಆಯಿತು. ಆ ಒಂದು ಸಬ್ಸ್ಕ್ರೈಬರ್ 1,000 ರೂಪಾಯಿ ಕೊಟ್ಟರೆ 1,000 ಸಬ್ಸ್ಕ್ರೈಬರ್. ಯಾರು 1 ವರ್ಷ ತನಕ ಯಾರು ಗುದ್ದಾಡ್ ಕೂತ್ಕೊಂಡಿರ್ತಾರೆ? ಆಮೇಲೆ 4,000 ತಾಸು ವಾಚ್ ಟೈಮ್ದು ಒಂದು ಕ್ರೈಟೇರಿಯಾ ಅದ. 1 ವರ್ಷ ನನಗೆ 365 ದಿನ ಒಳಗಡೆ ನಾವು 4,000 ತಾಸು ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ 4,000 ರೂಪಾಯಿ ಕೊಟ್ಟರೆ ಅಂತ ಜುಜ್ಬಿ ನಮ್ದು ಚಾನಲ್ ಕ್ರೈಟೇರಿಯಾ ಕಂಪ್ಲೀಟ್ ಆಕೈತಿ. 1,000 ಸಬ್ಸ್ಕ್ರೈಬ್ನು ಬಂದು ಮತ್ತು 4,000 ವಾಚ್ ಟೈಮ್ನು ಬಂತು. ಎಲ್ಲ ಕೂಡಿಸಿ 5,000 ರೂಪಾಯಿ ಖರ್ಚು. 5,000 ರೂಪಾಯಿ ಖರ್ಚು ಆದ್ಮೇಲೆ ನಮ್ಮ ಚಾನಲ್ ಮೊನಿಟೈಸ್ ಆಕೈತ್ಲಾ, ಅವ್ರ ಮಾಡ್ಕೊಡ್ತೀನಿ ಅಂದಾರ. ಅವ್ರು ಮಾಡಿಕೊಟ್ಟ ಮೇಲೆ ಏನೈತಿ, ಸೀದಾ 1 ತಿಂಗಳಿಗೆ 4,000, 50,000, ಲಕ್ಷ, 2 ಲಕ್ಷ ರೂಪಾಯಿ ತನ ದುಡ್ಡು ಅರ್ನಿಂಗ್ ಮಾಡಬಹುದು. ಈ ಎಲ್ಲ ಕ್ವಶನ್ಗಳು ನಿಮ್ಮ ತಲೆಯಲ್ಲಿ ಇರ್ಬೋದು, ಇಂಥ ಎಲ್ಲ ಯೋಚನೆಗಳು ನಿಮ್ಮ ತಲೆಯಲ್ಲಿ ಇರ್ಬೋದು. ಆದ್ರೆ ನಿಮಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಏನಪ್ಪಾ ಅಂದ್ರ, ಎಲ್ಲರೂ ಇದೇ ರೀತಿಯಿಂದ ದುಡ್ಡು ಅರ್ನಿಂಗ್ ಮಾಡೋದಿದ್ರೆ ಬಹಳಷ್ಟು ಜನ ಇವತ್ತು ಯೂಟ್ಯೂಬ್ ಮೇಲೆ ಕೋಟ್ಯಾಧಿಪತಿ ಆಗ್ತಿದ್ರು. ಇದು ನಂದು ಒಂದು ಕ್ವಶನ್ದ ಆನ್ಸರ್ ಕೊಡ್ರಿ. 1,000 ಈಗ ನೀವು ನಿಜವಾಗಿ ಜೆನ್ಯೂನ್ವಾಗಿ ರಿಯಲಿಸ್ಟಿಕ್ ಆಗಿ ಒಂದು ವಿಡಿಯೋ ಮಾಡಿದರೆ ಅದಕ್ಕೆ 300, 200, 50, 200, 1000 ವ್ಯೂಸ್ ಬಂದ ಮೇಲೆ 5ರಿಂದ 10 ಸಬ್ಸ್ಕ್ರೈಬರ್ ನಿಮಗೆ ಬರ್ತಾವ. ಓಕೆ, ಮತ್ತು ನೆಕ್ಸ್ಟ್ ಟೈಮ್ ಆ 10 ಸಬ್ಸ್ಕ್ರೈಬ್ಗೋಸ್ಕರ ನೀವು ವಿಡಿಯೋ ಮಾಡ್ತಿರಲ್ಲ, ಅದು ಆ 10 ಸಬ್ಸ್ಕ್ರೈಬರ್ಗಳಿಗೆ ಅದು ನೋಟಿಫಿಕೇಶನ್ ಹೋಗ್ತೈತಿ. ನೋಟಿಫಿಕೇಶನ್ ಹೋದ್ಮೇಲೆ ಅವ್ರು ಏನು ಮಾಡ್ತಾರ, ಆ ಎಲ್ಲ 10 ಸಬ್ಸ್ಕ್ರೈಬರ್ ಪೂರ ನೋಡಂಗಿಲ್ಲ. ಯೂಟ್ಯೂಬ್ ಮೇಲೆ ಏನೈತ್ಲ, ನೀವು ತಗೊಂಡಿರುವಂತ ಈ 1,000 ಸಬ್ಸ್ಕ್ರೈಬರ್ ಏನಿದಾವಲ್ಲ, ಇದು ಬೋಟ್ಲಿಂದ ಬಂದಿರ್ತಾವ. ಇದು ನಿಜವಾದ ಸಬ್ಸ್ಕ್ರೈಬರ್ ಇರಂಗಿಲ್ಲ. ಅದು ಕ್ವಾಂಟ್ನು ಅಕ್ಕಾವ. ನಿಮ್ಮ ಮೊನಿಟೈಸೇಷನ್ ಕ್ರೈಟೇರಿಯಾಗ ಕ್ವಾಂಟ್ ಅಕ್ಕಾವ. ಯಾಕಂದ್ರೆ ಅಲ್ಲಿ ಕಂಪಲ್ಸರಿ ಆಗಿ ಆ ಯೂಟ್ಯೂಬ್ ದ ಚಾನಲ್ ಮೇಲೆ ಒಂದು ಜಿಮೇಲ್ ಐಡಿಯಿಂದ ಬೋಟ್ಲಿಂದ ಒಂದು ಚಾನಲ್ ಕೂಡ ಕ್ರಿಯೇಟ್ ಆಗಿರ್ತೈತಿ, ಡಮ್ಮಿ ಚಾನಲ್ ಕ್ರಿಯೇಟ್ ಆಗಿರ್ತೈತಿ. ಆ ಡಮ್ಮಿ ಚಾನಲ್ದ 1,000 ಜಿಮೇಲ್, ಒಂದು ಜಿಮೇಲ್ನಿಂದ ಒಂದು 10, 20, 50 ಚಾನಲ್ ಕೂಡ ಮಾಡಬಹುದು. ಆ ಒಂದು ಜಿಮೇಲ್ ಲಾಗಿನ್ ಮಾಡಿ ನಿಮ್ಮ ಚಾನಲ್ ವಿಡಿಯೋಗಳನ್ನು ಪ್ಲೇ ಮಾಡಿ ನಿಮ್ಮ ಚಾನಲ್ಗೆ ಲಿಂಕ್ ಅನ್ನು ತಗೊಂಡು ನಿಮ್ಮ ಚಾನಲ್ ಅನ್ನು ಅಲ್ಲಿ ಸರ್ಚ್ ಮಾಡ್ಕೇಸಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡ್ತಾರ. ಬೆಲ್ ಐಕಾನ್ ಆನ್ ಮಾಡ್ತಾರೋ ಇಲ್ಲೋ ಸೆಕೆಂಡ್ರಿ, ಆದ್ರೆ ಸಬ್ಸ್ಕ್ರೈಬ್ ಕೊಡ್ತಾರ. ಬೆಲ್ ಐಕಾನ್ ಆನ್ ಮಾಡಿದ್ರು ಕೂಡ ನೀವು 1,000 ಸಬ್ಸ್ಕ್ರೈಬರ್ನೂ ಆಯ್ತು, 4,000 ತಾಸನು ಆಯ್ತು. ಇದು ಒಂದು ಫಂಡ ನೀವು ಮೊದಲು ತಿಳ್ಕೋಬೇಕು. ನೀವು ದುಡ್ಡು ಅರ್ನಿಂಗ್ ಹೆಂಗ ಮಾಡೋದು? ನಿಮ್ಮ ವಿಡಿಯೋಸ್ಗಳು ನೋಡಿದ ಮೇಲೇನೆ ನೀವು ದುಡ್ಡು ಅರ್ನಿಂಗ್ ಮಾಡಕ್ ಸಾಧ್ಯ. ಯೂಟ್ಯೂಬ್ ಮೇಲೆ ದುಡ್ಡು ಅರ್ನಿಂಗ್ ಮಾಡೋದು ಹೇಗೆ? ಚಾನಲ್ ಮೊನಿಟೈಸೇಷನ್ ಆಗಬೇಕು. ಚಾನಲ್ ಮೊನಿಟೈಸ್ ಯಾವಾಗ ಆಕೈತಿ? 1,000 ಸಬ್ಸ್ಕ್ರೈಬ್ ಬೇಕು, 4,000 ತಾಸು ಬೇಕು. ಅದು 5,000 ರೂಪಾಯಿ ಕೊಟ್ಟು ನಾವು ತಗೊಂಡಿದ್ದೀವಿ. ರಿಯಲಿಸ್ಟಿಕ್ ಆಗಿ ನಮ್ಮ ಸಬ್ಸ್ಕ್ರೈಬ್ಗಳು, ನಮ್ಮ ಚಾನಲ್ಗಳನ್ನು, ನಮ್ಮ ವಿಡಿಯೋಸ್ಗಳನ್ನು ನೋಡಂಗಿಲ್ಲ ಅಂದ್ರೆ ಆ ಬೋರ್ಡ್ಲಿಂದ ತಗೊಂಡಂತ ಆ ಡಮ್ಮಿ ಚಾನಲ್ದಿಂದ ಬಂದಂತ ನಮ್ಮ ಸಬ್ಸ್ಕ್ರೈಬರು ನಮ್ಮ ವಿಡಿಯೋ ಹೇಗೆ ನೋಡ್ತಾರೆ? ಇದೊಂದು ವಿಷಯ. ಈಗ ಇನ್ನೊಂದು ಹೇಳ್ತೀನಿ ನಿಮಗೆ. 4,000 ತಾಸು ಆಯ್ತು, 1,000 ಸಬ್ಸ್ಕ್ರೈಬ್ ಆಯ್ತು, ಚಾನಲ್ ಮೊನಿಟೈಸ್ನು ಆಯ್ತು. ಭಾಳ ಖುಷಿ ಪಡ್ತೀರಿ. ವಾಟ್ಸಪ್ನಾಗ ಸ್ಟೇಟಸ್ ಹಾಕ್ತೀರಿ, ಯೂಟ್ಯೂಬ್ ಮ್ಯಾಗ, ಇನ್ಸ್ಟಾಗ್ರಾಮ್ ಮ್ಯಾಗ ಎಲ್ಲ ಕಡೆ ಖುಷಿ ಪಡ್ತೀರಿ. ತಮ್ಮ ಸಂತೋಷವನ್ನು ಎಲ್ಲರಿಗೆ ತೋರಿಸುವಂಗ ಮಾಡ್ತೀರಿ, ವಿಡಿಯೋಸ್ಗಳನ್ನ ಮಾಡ್ತೀರಿ, ಸ್ಟೇಟಸ್ ಹಾಕ್ತೀರಿ, ಎಲ್ಲ ಮಾಡ್ತೀರಿ, ಖುಷಿ ಭಾಳ ಇರ್ತೀರಿ ನೀವು. ಆವಾಗ ನಿಮ್ಮ ತಲೆಯಲ್ಲಿ ಒಂದೇ ಒಂದು ಕನಸು ಇರ್ತೈತಿ. ಅದು ಏನಪ್ಪಾ ಅಂದ್ರೆ, ಈಗ ತಿಂಗಳಿಗೆ 1 ಲಕ್ಷ ಬರ್ತಾವ, 50,000 ಬರ್ತಾವ ಅಂತ ಒಂದು ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ಕೂತಿರ್ತೀರಿ. ಆವಾಗ ನಿಮ್ಮ ವಿಡಿಯೋ ಹಾಕ್ತೀರಿ, 1 ವಿಡಿಯೋ ಹಾಕ್ತೀರಿ, 2 ವಿಡಿಯೋ ಆಯ್ತು, 10 ವಿಡಿಯೋ ಆದ್ವಿ, 50 ವಿಡಿಯೋ ಹಾಕಿದೀವಿ. ಆದ್ರೆ ನಿಮ್ಮ ವಿಡಿಯೋಸ್ಗಳ ಮೇಲೆ ವ್ಯೂಸ್ ಬರಂಗಿಲ್ಲ. 1,000 ಸಬ್ಸ್ಕ್ರೈಬ್ ಅದಾವ, ನಿಮ್ ಕಡೆ ವ್ಯೂಸ್ ಬರಬೇಕಲ್ಲ. 200, 300, 100 ವ್ಯೂಸ್ ಬರ್ಬೇಕಲ್ಲ. ಬರ್ತಾವೇನ? ಮತ್ತೆ ಯಾರ್ಯಾರ ದುಡ್ಡು ಕೊಟ್ಟ ಕ್ಯಾಶಿಂದ ಇಲ್ಲಿ ಮೊನಿಟೈಸ್ ಮಾಡ್ಕೊಂಡು ಈ ನನ್ನ ವಿಡಿಯೋ ನೋಡ್ಲಾಕತ್ತೀರಿ, ಅವ್ರ ಚಾನಲ್ ಮೇಲೆ ಈ ತರ ಆಗೈತೋ ಇಲ್ಲೋ ಅಂತ ನನಗೆ ಒಂದ್ಸಲ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದು ಏನಪ್ಪಾ, 1,000 ಸಬ್ಸ್ಕ್ರೈಬರ್ ನಿಮ್ ಕಡೆ ಅದಾವ, ಚಾನಲ್ ಮೊನಿಟೈಸ್ ಆಗೈತಿ. ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಿ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ದ ಅಲ್ಗೋರಿದಮ್ ಫಸ್ಟಿಗೆ ಏನ್ ಮಾಡ್ತಾನೆ ಗೊತ್ತೈತೇನ್ರಿ ನಿಮ್ಗೆ? ಫಸ್ಟಿಗೆ ಏನ್ ಮಾಡ್ತಾನಂದ್ರ, ನಿಮ್ಮ ವಿಡಿಯೋ ಬ್ರೌಸ್ ಫೀಚರ್ ನಲ್ಲಿ ಕಳ್ಸಂಗಿಲ್ಲ. ಫಸ್ಟಿಗೆ ನಿಮಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಯಾರಲ್ಲ, ಬೆಲ್ ಐಕಾನ್ ಆನ್, ನೋಟಿಫಿಕೇಶನ್ ಯಾರು ಆನ್ ಮಾಡ್ಯಾರ ಅವರಿಗೆ ಮೊದಲು ಕಳಿಸ್ತಾನ. ಎಷ್ಟು ಕಳಿಸ್ತಾನ? 1,000 ಸಬ್ಸ್ಕ್ರೈಬ್ ಅದ, 1,000 ಮಂದಿ ಪೂರ ಕಳ್ಸಂಗಿಲ್ಲ ಅವ. ಮೊದಲು ಆ ನಿಮ್ಮ ಡಮ್ಮಿ ಫೇಕ್ ಚಾನೆಲ್
ಡೂಪ್ಲಿಕೇಟ್ ಚಾನೆಲ್ದಿಂದ ಏನು ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ ತಗೊಂಡಿರಲ್ಲ 1,000 ಸಬ್ಸ್ಕ್ರೈಬರ್, ಆ ಸಬ್ಸ್ಕ್ರೈಬರ್ ಒಳಗ ಒಂದು 10ರಿಂದ 100 ಮಂದಿ ಕಳಿಸ್ತಾನೆ. 100 ಮಂದಿ ಒಳಗ ಅಲ್ಲಿ 10 ಮಂದಿ ಕ್ಲಿಕ್ ಮಾಡಿದರೆ ನಿಮ್ಗೆ 10% CTR ಬರ್ತೈತಿ. 7 ಮಂದಿ ಕ್ಲಿಕ್ ಮಾಡಿದರೆ 100 ಒಳಗ 100 ಮಂದಿ ನೋಟಿಫಿಕೇಶನ್ ಕಳ್ತಾವ. 100 ಮಂದಿ ಒಳಗ 100 ನೋಟಿಫಿಕೇಶನ್ ಒಳಗ 7 ಮಂದಿ ಕ್ಲಿಕ್ ಮಾಡಿದರೆ 7% CTR ಬರ್ತೈತಿ. ಓಕೆ, ಇದು ಆಯ್ತು. CTR ದ ಫಂಡ ತಿಳಿತು ನಿಮಗೆ. ಯಾಕಂದ್ರೆ ಅವ್ರು CTR ಬರಂಗೇ ಇಲ್ಲ ನಿಮ್ಮ ವಿಡಿಯೋಸ್ ಮೇಲೆ CTR ಬರಂಗಿಲ್ಲ. ಯಾಕಂದ್ರ ಆ ಸಬ್ಸ್ಕ್ರೈಬರ್ ನೀವು 1,000 ತಗೊಂಡಿರಲ್ಲ, ಆ ಸಬ್ಸ್ಕ್ರೈಬರ್ ತಗೊಂಡಿದ್ದು ಎಲ್ಲ ಡಮ್ಮಿ ಅದಾವ, ನಕಲಿ ಅದಾವ. ಚಾನಲ್ ಆಲ್ರೆಡಿ ಅದಾವ, ಚಾನಲ್ ಯೂಟ್ಯೂಬ್ ಮೇಲೆ ಅದಾವು. ಆದ್ರ ಆ ಚಾನಲ್ ಮೇಲೆ, ಆ ಜಿಮೇಲ್ ID ಮೇಲೆ, ಆ ಯೂಟ್ಯೂಬ್ ಚಾನಲ್ ಮೇಲೆ ನೀವು ನಿಮಗೆ ಮಾಡಿರುವಂತ ಆ ಸಬ್ಸ್ಕ್ರೈಬರ್, ಆ ಚಾನಲ್ದವರು ಅಲ್ಲಿ ಆಕ್ಟಿವ್ ಇರಂಗಿಲ್ಲ. ಅಂದ್ರೆ ಅವರು ಯೂಟ್ಯೂಬ್ ಬಂದಂತ ನೋಟಿಫಿಕೇಶನ್ ಅವ್ರು ನೋಡಂಗಿಲ್ಲ. ನೋಡ್ಲಿಕ್ಕಂದ್ರ ಅವ್ರು ಕ್ಲಿಕ್ ಮಾಡಂಗಿಲ್ಲ. ಕ್ಲಿಕ್ ಮಾಡ್ಲಿಕ್ಕಂದ್ರ CTR ಬರಂಗಿಲ್ಲ ಅಂದ್ರೆ ವ್ಯೂಸ್ ಬರಂಗಿಲ್ಲ, CTR ಬರಂಗಿಲ್ಲ. ಯಾಕಂದ್ರೆ ಎಲ್ಲಾ ಸಬ್ಸ್ಕ್ರೈಬರ್ ಎಲ್ಲ ನಕಲಿ ಅದಾವ. ನಕಲಿ ಸಬ್ಸ್ಕ್ರೈಬರ್ ಹೆಂಗ್ ವ್ಯೂಸ್ ಬರ್ತಾವ? ಈಗ ಯೂಟ್ಯೂಬ್ ನ ಇನ್ನೊಂದು ಫಂಡ ತಿಳ್ಕೊರಿ. ಅದು ಏನೈತಿಪ್ಪ ಅಂದ್ರೆ ನಕಲಿ ಸಬ್ಸ್ಕ್ರೈಬ್ ನಮ್ಮ ಕಡೆ ಅದಾವ 1,000 ರೂಪಾಯಿ ಕೊಟ್ಟು ಕ್ಯಾಶ್ ನಾವು 1,000 ಸಬ್ಸ್ಕ್ರೈಬ್ ತಗೊಂಡಿದ್ದೀವಿ. ಆ ಮೊದಲು ಯೂಟ್ಯೂಬ್ಗೆ ಅಲ್ಗೋರಿದಮ್ ಗೊತ್ತಿಲ್ಲ. ಇದು ನೀವು ನಕಲಿ ಸಬ್ಸ್ಕ್ರೈಬ್ ತಗೊಂಡಿರೋ ಏನು ಅಸಲಿ ಸಬ್ಸ್ಕ್ರೈಬ್ ತಗೊಂಡಿರೋ ಅಂತ ಯೂಟ್ಯೂಬ್ ಅಲ್ಗೋರಿದಮ್ಗೆ ಇದು ಗೊತ್ತಿಲ್ಲ. ಓಕೆ, ಅದು ಅಲ್ಗೋರಿದಮ್ ಆ ನೋಟಿಫಿಕೇಶನ್ ನಕಲಿ ಸಬ್ಸ್ಕ್ರೈಬರ್ ಕಡೆ ನಿಮ್ಮ ವಿಡಿಯೋಸ್ ನೋಟಿಫಿಕೇಶನ್ ಕಳಿಸ್ತಾನೆ. ಅವ್ರು ಕ್ಲಿಕ್ ಮಾಡಿಲ್ಲ ಅಂದ್ರ CTR 0, ಏನೂ ಇಲ್ಲ. ಆಮೇಲೆ ಏನ್ ಮಾಡ್ತಾನ? CTR ಅಂತರೂ ಇಲ್ಲ. ಈಗ ಏನು ಮಾಡ್ತಾನ? ಆಯ್ತಪ್ಪ, ಕ್ಲಿಕ್ ಯಾರು ಮಾಡಿಲ್ಲ, ಈಗ ಏನ್ ಮಾಡೋಣ, ಈ ವಿಡಿಯೋಗೆ ನೀವು ಹೊಸ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋಗೆ ಯೂಟ್ಯೂಬ್ ಏನ್ ಮಾಡ್ತಾನ? ಬ್ರೌಸ್ ಫೀಚರ್ ನಲ್ಲಿ ಕಳಿಸ್ತಾನ. ಯಾರಾದ್ರೂ ಪ್ರೇಕ್ಷಕರು, ನಾನೇ ಆಗಲಿ, ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಕೈತಿ ಯೂಟ್ಯೂಬ್. ಓಪನ್ ಆದ್ಮೇಲೆ ಹಿಂಗ್ ಸರ್ಕೋಸ್ ಹೋಗ್ತೀನಿ. ಅಲ್ಲಿ ಯಾವ್ಯಾವ ವಿಡಿಯೋ ಬರ್ತಾರಲ್ಲ, ಅದು ಅದಕ್ಕೆ ಏನತ್ತಾರ? ಫಸ್ಟ್ ಪೇಜಿಗೆ ಏನತ್ತಾರ? ಅದು ಬ್ರೌಸ್ ಫೀಚರ್ ಅತ್ತಾರ. ಅದಕ್ಕೆ ಬ್ರೌಸ್ ಫೀಚರ್. ಆ ಬ್ರೌಸ್ ಫೀಚರ್ ಅನ್ನು ನೋಡ್ಕೋತ ಹೋಗ್ತೀನಿ. ಅಲ್ಲಿ ಅಕಸ್ಮಾತ್ ಆಗಿ ನಿಮ್ಮ ವಿಡಿಯೋ ಬರ್ತೈತಿ. ಅದು ಬ್ರೌಸ್ ಫೀಚರ್. ಈಗ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ಹೋದಾಗ ಯಾವುದೇ ಒಂದು ವಿಡಿಯೋವನ್ನು ಕ್ಲಿಕ್ ಮಾಡ್ರಿ, ಅದಕ್ಕೆ ಅನಾಲಿಟಿಕ್ಸ್ ಒಳಗೆ ಹೋಗ್ರಿ. ನಿಮ್ಮ ವಿಡಿಯೋ ಎಷ್ಟು ವ್ಯೂಸ್ ಬಂದಾವ ಅದು ಗೊತ್ತಾಗೈತಿ. ರೀಚ್ ನಲ್ಲಿ ಹೋದಾಗ ನಿಮ್ಮ ವಿಡಿಯೋ ಎಷ್ಟು ಮಂದಿಗೆ ನಿಮ್ಮ ವಿಡಿಯೋದನ್ನು ತೋರ್ಸ್ಯಾನವ, ನೋಟಿಫಿಕೇಶನ್ ಮುಖಾಂತರ, ಬ್ರೌಸ್ ಫೀಚರ್ ಮುಖಾಂತರ ಮತ್ತು ಸಜೆಷನ್ ಮುಖಾಂತರ, ಯೂಟ್ಯೂಬ್ ಸರ್ಚ್ ಮುಖಾಂತರ ಎಲ್ಲ ತೋರಿಸ್ತೈತಿ. CTR ಎಷ್ಟು ಬರ್ತೈತಿ ತೋರಿಸ್ತೈತಿ. ತೆಳಗಡೆ ತೋರಿಸ್ತಾನೆ ನೋಡ್ರಿ ನಿಮಗೆ ಎಲ್ಲಿಂದ ನಮಗೆ ಟ್ರಾಫಿಕ್ ಬರ್ತೈತೆ. ಬ್ರೌಸ್ ಫೀಚರ್ ನಿಂದ ನಿಮಗೆ ಅಲ್ಲಿ ನಿಮ್ಮ ವಿಡಿಯೋಸನ್ನು, ಯಾಕಂದ್ರೆ ನೀವು 1,000 ಸಬ್ಸ್ಕ್ರೈಬರ್ ಇದ್ರೂ ಕೂಡ ಆ ಬ್ರೌಸ್ ಫೀಚರ್ ನಲ್ಲಿ ಮತ್ತೊಬ್ಬರು ನೋಡುವಂತ ಪ್ರೇಕ್ಷಕರ ನೆದರಲ್ಲಿ ನೀವು ಹೊಸಬರು. ಯಾಕಂದ್ರೆ ಈಗ ಯಾರಾದ್ರೂ ಪಾಪ್ಯುಲರ್ ಇದ್ರನ, ಯಾರ್ದ ವಿಡಿಯೋದಿಂದ ಅವ್ರಿಗೆ ಲಾಭ ಆಗ್ತಿದಂದ್ರ, ಅವ್ರಿಗೆ ಏನಾದ್ರೂ ಮೋಟಿವೇಶನ್ ಸಿಗ್ತೈತಿ, ಏನಾದ್ರೂ ಎಜುಕೇಶನ್ ಸಿಗ್ತೈತಿ ಅಂದ್ರನೆ ಅವರು ನಿಮ್ಮ ವಿಡಿಯೋಗೆ ಕ್ಲಿಕ್ ಮಾಡ್ತಾರ. ಥಂಬ್ನೇಲ್ ಚಲೋ ಇರಬೇಕು. ಓಕೆ, ಅಲ್ಲಿ ಬ್ರೌಸ್ ಫೀಚರ್ ನಲ್ಲಿ ಕಳಿಸ್ತಾರ. ಬ್ರೌಸ್ ಫೀಚರ್ ನಲ್ಲಿ ಅಕಸ್ಮಾತ್ ಆಗಿ, ಯಾಕಂದ್ರೆ ನೀವು ಹೊಸ ಬರೆದ್ರಿ, ಅಕಸ್ಮಾತ್ ಆಗಿ ವಿಡಿಯೋ ಅವ್ರು ಕ್ಲಿಕ್ ಮಾಡಿದ್ರು. ಕ್ಲಿಕ್ ಮಾಡಿ ಕ್ಯಾಶಿಂದ ಒಂದು 5 ನಿಮಿಷದ ಒಂದು 10 ನಿಮಿಷದ ಒಂದು ವಿಡಿಯೋ ಮಾಡಿರಿ ಅಂತ ತಿಳ್ಕೊರಿ. ನೀವು 10 ನಿಮಿಷದ ಒಂದು ವಿಡಿಯೋ ಮಾಡಿದ ಮೇಲೆ ಅವ್ರು ಕ್ಲಿಕ್ ಮಾಡಿದ ಮೇಲೆ ಹಿಂಗ್ ನೋಡ್ತಾರ. ಸ್ಟಾರ್ಟಿಂಗ್ ನೋಡ್ತಾರ. 10ರಿಂದ 5 ಸೆಕೆಂಡ್ನಾಗ ಅವರು ಎಸ್ಕೇಪ್ ಆದ್ರು ಅಂದ್ರೆ ನಿಮ್ದು ಆಡಿಯನ್ಸ್ ರಿಟೆನ್ಷನ್ ಸತ್ಯನಾಶ್, ಬರ್ಬಾದ್, ಖತಮ್, ಖಲ್ಲಾಸ್, ಏನು ಉಳಿದಿಲ್ಲ. ಯಾಕಂದ್ರೆ ನೀವು ಹೊಸ ಯೂಟ್ಯೂಬರ್ ಇದ್ದೀರಿ. ನಿಮ್ ಕಡೆ 1,000 ಸಬ್ಸ್ಕ್ರೈಬ್ ಅದಾವ, 4,000 ತಾಸು ಅದಾವ, ಚಾನಲ್ ಮಾನಿಟೈಸ್ ಆಗೈತಿ. ಈಗ ನಿಮ್ಮ ವಿಡಿಯೋ ಬ್ರೌಸ್ ಫೀಚರ್ ನಲ್ಲಿ ಹೋಗೈತಿ. ಬ್ರೌಸ್ ಫೀಚರ್ ನಲ್ಲಿ ಏನ್ ಮಾಡ್ತಾನ? 100 ಮಂದಿಗೆ ತೋರಿಸ್ತಾನವ. ಬೇರೆ ನಿಮ್ಮ ಕ್ಯಾಟಗಿರಿಯ, ನಿಮ್ಮ ವಿಡಿಯೋ ಯಾವ ಕ್ಯಾಟಗಿರಿದಿದೆ, ಕುಕಿಂಗ್ ಇದೆಯೋ, ಎಜುಕೇಶನ್ ಇದೆಯೋ, ಕಾಮಿಡಿ ಇದೆಯೋ, ಅಥವಾ ಎಂಟರ್ಟೈನ್ಮೆಂಟ್ ಇದೆಯೋ, ಅಥವಾ ಮ್ಯೂಸಿಕ್ ಇದೆಯೋ, ಆ ಕ್ಯಾಟಗಿರಿ ನೋಡುವಂತ ಪ್ರೇಕ್ಷಕರಿಗೆ ನಿಮ್ಮ ವಿಡಿಯೋ ಬ್ರೌಸ್ ಫೀಚರ್ ನಲ್ಲಿ ತೋರಿಸ್ತಾನವ. ತೋರಿಸಿದ ನಂತರ ಅವ್ರಿಗೆ ಕ್ಲಿಕ್ ಮಾಡಿ ನೋಡಿ 10-20 ಸೆಕೆಂಡ್ನಾಗ ಓಡಿ ಹೋದ್ರು, ಎಸ್ಕೇಪ್ ಮಾಡಿದ್ರು, ಕಟ್ ಮಾಡಿದ್ರು ವಿಡಿಯೋ ಅಂದ್ರೆ ನಿಮ್ದು ಆಡಿಯನ್ಸ್ ರಿಟೇಷನ್ ಸತ್ಯನಾಶ್. ಯೂಟ್ಯೂಬ್ ಏನ್ ಚೆಕ್ ಮಾಡ್ತಾನೆ? ಮೊದಲು ನಿಮ್ದು CTR ಚೆಕ್ ಮಾಡ್ತಾನೆ. ಎಷ್ಟು % ಮಂದಿ ನಿಮ್ಮ ವಿಡಿಯೋಸ್ ಥಂಬ್ನೇಲ್ ನೋಡಿ ಕ್ಲಿಕ್ ಮಾಡ್ಯಾರ, ಎಷ್ಟು % ನಿಮ್ಮ ನೋಟಿಫಿಕೇಶನ್ ಸಬ್ಸ್ಕ್ರೈಬರ್ಗಳು, ನಿಮಗೆ 100 ಮಂದಿ ಕಳಿಸಿದ್ದೀನಿ ನಾನು, ಎಷ್ಟು % ಸಬ್ಸ್ಕ್ರೈಬ್ಗಳು ಕ್ಲಿಕ್ ಮಾಡಿ ನೋಡ್ಯಾರ, ಇದನ್ನು ಕೌಂಟ್ ಮಾಡ್ತಾನ. ಮತ್ತು ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವರೇಜ್ ವ್ಯೂ ಡ್ಯೂರೇಷನ್ ಬೇಕು. ಯಾಕಂದ್ರೆ ನಿಮ್ಮ ವಿಡಿಯೋಸ್ 10 ನಿಮಿಷದ ಐತಿ, ಎಷ್ಟು % ಮಂದಿ ಕೂತು ನೋಡ್ಲಕತ್ತಾರ.
5 ನಿಮಿಷ 10 ನಿಮಿಷದ ಒಂದು ವಿಡಿಯೋ, 4 ರಿಂದ 5 ನಿಮಿಷ ವಿಡಿಯೋ, 10 ಮಿನಿಟ್ ಒಂದು ವಿಡಿಯೋ, 10 ಮಂದಿ ಕೂಡಿ 3 ನಿಮಿಷ ನೋಡಿದರೆ 30 ಮಿನಿಟ್ ಒಂದು ವಾಚ್ ಟೈಮ್ ಬತ್ತು. ಆವಾಗ ಅವರೇಜ್ ವ್ಯೂ ಡ್ಯೂರೇಷನ್ ಎಷ್ಟಾಕೈತಿ? ಬೆಳಿತೈತಿ. ಆ ಅವರೇಜ್ ವ್ಯೂ ಡ್ಯೂರೇಷನ್ ಬೆಳೆದಾಗ ಅವನಿಗೆ ಗೊತ್ತೈತಿ ಏನಪ್ಪ, ನೋಟಿಫಿಕೇಶನ್ಲಿಂದು ಕೂಡ ವ್ಯೂಸ್ ಬಂದಿಲ್ಲ, ಬ್ರೌಸ್ ಫೀಚರ್ನಲ್ಲಿ ಬಂದೈತಿ, ಆದ್ರೆ ವ್ಯೂಸ್ ಬಂದಾವ, 10 ವ್ಯೂಸ್ ಬಂದಾವ, 100 ಮಂದಿ ಕಳಿಸಿದ್ದೆ ನಾನು, 100 ಮಂದಿಗೆ ಬ್ರೌಸ್ ಫೀಚರ್ನಲ್ಲಿ ತೋರಿಸಿದ್ದೆ ನಾನು ಇವ್ರ ಥಂಬ್ನೇಲ್. 30 ನಿಮಿಷದ ವಾಚ್ ಟೈಮ್ ಬಂದೈತಲ್ಲ. ಇದಕ್ಕೆ ಈ ವಿಡಿಯೋದಲ್ಲಿ ಏನಾದರೂ ಒಂದು ಸ್ವಲ್ಪ ಜಾನ್ ಇದೆ, ಏನಾದರೂ ಒಂದು ವ್ಯಾಲ್ಯೂ ಇದೆ ಅಂತ ಏನ್ ಮಾಡ್ತಾನೆ, ಮತ್ತು 100 ಮಂದಿ ಕಳಿಸಿದ್ದ ವಿಡಿಯೋನ 1000 ಮಂದಿಗೆ ಬ್ರೌಸ್ ಫೀಚರ್ನಲ್ಲಿ ತೋರಿಸ್ತಾನ, ನಿಮ್ಮ ವಿಡಿಯೋದ ಕೆಟಗರಿಯ ಜನಗಳಿಗೆ. ಆಮೇಲೆ ಆ ವಿಡಿಯೋ ಮತ್ತು ಆ 100 ಮಂದಿ ಒಳಗ 10 ಮಂದಿ ಕೂಡ 2 ನಿಮಿಷ ನೋಡಿದ್ರು ಕೂಡ ಆ ಆಡಿಯನ್ಸ್ ರಿಟೆನ್ಷನ್ ಮತ್ತೆ ಕಡಿಮೆ ಆಕೈತಿ, ಅವ್ರು ಜಾಸ್ತಿ ನೋಡಿದ್ರೆ ಜಾಸ್ತಿ ಆಕೈತಿ. ಹೀಗಾಗಿ ನಿಮ್ಮ ವಿಡಿಯೋ ನಡೀತೈತಿ. ಸೊ ನೀವು ಹೊಸ ಯೂಟ್ಯೂಬರ್ ಅದಿರಿ, ಹೊಸ ಚಾನೆಲ್ ಅದ, ನೀವು ತಗೊಂಡೆ, ಯಾಕಂದ್ರೆ ನೀವು ಚಾನಲ್ ಮೊನಿಟೈಸ್ ಅದ, ದುಡ್ಡು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಹ್ಯಾಂಗ್ ಮಾಡ್ತೀರಿ ನೀವು? ಚಾನಲ್ ಮೊನಿಟೈಸ್ ಆಗೈತಿ ನಿಮ್ದು, ದುಡ್ಡು ಅರ್ನಿಂಗ್ ಹ್ಯಾಂಗ್ ಮಾಡ್ತೀರಿ ನೀವು? ನಿಮ್ಮ ಚಾನಲ್ ಮೇಲೆ ವ್ಯೂಸ್ ಬಂದ್ರೆ ಆಡ್ ಬರ್ತೈತಿ, ಆಡ್ ಬಂದ್ರೆ ದುಡ್ಡು ಬರ್ತಾವ. ನಿಮ್ಮ ಚಾನಲ್ ಮೇಲೆ ವ್ಯೂಸ ಬರ್ಲಿಕ್ಕಂದ್ರ ನಿಮ್ಗೆ ಆಡ್ ಹೆಂಗ್ ಬರ್ತಾವ? ಆಡ್ ಬರ್ಲಿಕ್ಕಂದ್ರೆ ನಿಮ್ಗೆ ದುಡ್ಡು ಹೆಂಗ್ ಅರ್ನಿಂಗ್ ಮಾಡ್ತೀರಿ ನೀವು? ಅದು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಯೂಟ್ಯೂಬ್ ಮೇಲೆ ನೀವು ಒಂದು ಲಾಂಗ್ ಟೈಮ್ ಸಾಯು ಮಠ ನೀವು ಲಾಂಗ್ ಟೈಮ್ ಏನಾದ್ರೂ ಸಾಧನೆ ಮಾಡಬೇಕಾದ್ರೆ, ಏನಾದ್ರೂ ಅಚೀವ್ಮೆಂಟ್ ಪಡಿಬೇಕಾದ್ರೆ, ಏನಾದ್ರೂ ಇಲ್ಲಿ ಮತ್ತು ನಿಮ್ಮ ಫ್ಯಾನ್ ಬಿಲ್ಡ್ ಮತ್ತು ನಿಮ್ದು ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಾದ್ರೆ ನೀವು ಯೂಟ್ಯೂಬ್ ಮೇಲೆ ಕ್ರಿಯೇಟರ್ ಆಗಿ ಕೆಲಸ ಮಾಡಬೇಕು, ತುಡುಗರಾಗಿ ಅಲ್ಲ. ಇದು ಒಂದು ಮಾತು, ಕಲ್ಲಿ ಮೇಲೆ ಬರೆದಂತ ಮಾತಿದು. ಕಳೆದ ಈ 8 ವರ್ಷ ನನಗೆ ಈ ಯೂಟ್ಯೂಬ್ ಪ್ಲೇಟ್ಫಾರ್ಮ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೇಲೆ ಮಾಡಿರುವಂತ ನಮ್ಮ ಕಷ್ಟ, ನಾವು ಮಾಡಿರುವಂತ ಪ್ರಯತ್ನಗಳ ಎಕ್ಸ್ಪೀರಿಯನ್ಸ್ ಮುಖಾಂತರ ಇದು ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ತಿಳ್ಕೋಬೇಕು. ತಿಳ್ಕೊಂಡು ಎಲ್ಲಿಂದ ಬೋಟಿಂದ, ಈಗ ನಿಮ್ ಇಷ್ಟ, ನೀವು ದುಡ್ಡು ಕೊಟ್ಟ ಸಬ್ಸ್ಕ್ರೈಬರ್ ತಗೋತಿರೋ, 4,000 ತಾಸನು ಕೂಡ ರೊಕ್ಕ ಕೊಟ್ಟ ತಗೋತಿರೋ, ಆವಾಗ ಏನು ಮಾಡ್ತೀರಿ ನೀವು? 4,000 ರೂಪಾಯಿ, 1,000, 5,000 ಕೋಟಿಗೆ ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗಿ ಮೊನಿಟೈಸ್ ಆದ್ಮೇಲೆ, ಆಮೇಲೆ ನಿಮ್ಮ ಚಾನಲ್ ಮೇಲೆ ವ್ಯೂಸ ಬರ್ಲಿಕ್ಕಂದ್ರೆ ಎಷ್ಟು ದಿನ ದುಡಿತೀರಿ ನೀವು? 10 ದಿನ, 20 ದಿನ, 30 ದಿನ ದುಡಿತಿರಲ್ಲ. ಆಮೇಲೆ ವ್ಯೂಸ ಬರ್ಲಿ, ಏನಪ್ಪಾ ನಮ್ಮ 5,000 ರೂಪಾಯಿನೂ ಹೌದು, ಫುಕ್ಷರ್ ಸಬ್ಸ್ಕ್ರೈಬರ್ ತಗೊಂಡಿದ್ದೆ, ಎಲ್ಲಾನು ಆಗೈತಿ. ಆಮೇಲೆ ನಮ್ಮಂತವ್ರ ಚಾನಲ್ ಮೇಲೆ ಬಂದು ಕಮೆಂಟ್ ಮಾಡೋದು, ಸರ್ ಇದು ನಾ ಮಾಡಿದ್ದೆ, ಹಿಂಗೆ ತಗೊಂಡಿದ್ದೆ ಸರ್, ವ್ಯೂಸ ಬರಂಗಿಲ್ಲ ಹ್ಯಾಂಗ್ ಅಂತ. ವ್ಯೂಸ್ ಹ್ಯಾಂಗ್ ಬರ್ತಾವ? ಈಗ 2017-18 ಜಮಾನ ಇಲ್ಲ, ಇದು ಆ ಕಾಲ ಅಲ್ಲ. ಈಗ 2024-25 ಕಾಲಮಾನ ಅದ. ಇದು 4-5 ವರ್ಷ ಒಳಗ ಟೆಕ್ನಾಲಜಿ ಬಿಲ್ಡ್ ಆಗಿ ಇಷ್ಟೆಲ್ಲ ಚೇಂಜಿಂಗ್ ಆಗಿದೆ. ನೀವು ಒಬ್ಬ ಕ್ರಿಯೇಟರ್ ಆಗಬೇಕಾದ್ರೆ, ಸಕ್ಸಸ್ಫುಲ್ ಕ್ರಿಯೇಟರ್ ಆಗಬೇಕಾದ್ರೆ, ನೀವು ಮಾಡ್ತಿರುವಂತ ಕೆಟಗರಿ ಒಳಗ ನೀವು ಎಕ್ಸ್ಪರ್ಟ್ ಆಗಬೇಕು. ಮೊದಲು ನೀವು ಎಕ್ಸ್ಪರ್ಟ್ ಆಗಬೇಕು, ಎಡಿಟಿಂಗ್ ಒಳಗೆ ಎಕ್ಸ್ಪರ್ಟ್ ಆಗಬೇಕು, ಮಾತಾಡುವ ಒಳಗೆ ಎಕ್ಸ್ಪರ್ಟ್ ಆಗಬೇಕು, ಚೆನ್ನಾಗಿ ಸಂಭಾಷಣೆ ಮಾಡುವಂತ ಕಲಿಬೇಕು, ಕ್ಯಾಮ್ರಾ ಫೇಸ್ ಮಾಡುವಂತ ಕಲೀರಿ, ಚೆನ್ನಾಗಿ ಇದು ಥಂಬ್ನೇಲ್ ಕ್ರಿಯೇಟ್ ಮಾಡುವಂತ ಕರೀರಿ, ಟ್ಯಾಗ್ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೆಯುವಂತ ಕಲೀರಿ. ಇದು ಎಲ್ಲ ಕಲಿಬೇಕು. ಮೊದಲು 2-3 ತಿಂಗಳ ಬೇಕಾದ ಟೈಮ್ ಹೋದ್ರೆ ಹೋಗಲಕ್ಕ, ದಿನಕ್ಕೆ ಒಂದು 2 ತಾಸು ತಗದ್ಕೇಶಿಂದ ಎಲ್ಲ ಟ್ಯುಟೋರಿಯಲ್ಗಳು ನಮ್ಮ ಚಾನಲ್ ಮೇಲೆ ಬಿದ್ದಾವ, ಎಲ್ಲ ಅಪ್ಲೋಡ್ ಮಾಡಿ ಇಟ್ಟಿದ್ದೀವಿ. ಅದು ಎಲ್ಲ ನೋಡಿ ಕಲೀರಿ. ಕಲಿತ ಕ್ಯಾಶಿಂದ ಆಮೇಲೆ ಪರ್ಫೆಕ್ಟ್ ಆಗ್ರಿ. ಆಮೇಲೆ ನೀವು ಕ್ಯಾಮ್ರಾ ಫೇಸ್ ಮಾಡ್ರಿ ಅಥವಾ ವಾಯ್ಸ್ ಕೊಟ್ರೆ ನೀವು ವಿಡಿಯೋ ಮಾಡ್ರಿ, ನಿಮ್ಮ ಚಾನಲ್ ನಡೀತೈತಿ. ಚಾನಲ್ ಯೂಟ್ಯೂಬ್ ಮೇಲೆ ಸಕ್ಸಸ್ ಆಗಬೇಕಾದ್ರೆ ನೀವು ಸ್ಟಾರ್ಟಿಂಗ್ 0 ಸಬ್ಸ್ಕ್ರೈಬ್ಲಿಂದ ಕೂಡ ಕಷ್ಟಪಟ್ಟು ದುಡಿಬೇಕು. ಈ ಕಷ್ಟಪಟ್ಟು ದುಡಿದಿರುವಂತ 1 ವರ್ಷ ಒಳಗೆ ದುಡಿದಿರಲ್ಲ, ನೀವು 1,000 ಸಬ್ಸ್ಕ್ರೈಬ್ ಅಂತ ತಗೊಂಡು ಬರ್ತಿರಲ್ಲ, ಈ ಫಸ್ಟ್ 0 ಸಬ್ಸ್ಕ್ರೈಬರ್ಲಿಂದ 1,000 ಸಬ್ಸ್ಕ್ರೈಬರ್ ತನ ಏನು ಬರ್ತಿರಲ್ಲ, ಈ ಜರ್ನಿ ಏನದಲ್ಲ, ಈ ಪ್ರವಾಸ, ಈ ಪ್ರಯಾಣ ಏನದಲ್ಲ, ಈ ಪ್ರಯಾಣ ನಿಮಗ 10 ಲಕ್ಷ ಸಬ್ಸ್ಕ್ರೈಬರ್ ತನ ಒಯ್ತೈತಿ. ಇವತ್ತು 0 ರೂಪೀಸ್ ನಿಮ್ಮ ಜೇಬ್ನಲ್ಲಿ ಇದೆ, 0 ಇನ್ಕಮ್ ನಿಮ್ಗೆ ಬರ್ತಾ ಇದೆ ಅಂದ್ರೆ ಫಸ್ಟ್ 0 ಸಬ್ಸ್ಕ್ರೈಬ್ಲಿಂದ ಆವಾಗ 10 ಲಕ್ಷ ಸಬ್ಸ್ಕ್ರೈಬರ್ ಬಂದು ಅಂದ್ರೆ ಆ 10 ಲಕ್ಷ ರೂಪಾಯಿ ತಿಂಗಳಿಗೆ ನೀವು ಅರ್ನಿಂಗ್ ಮಾಡಬಹುದು. ಇದು ನಿಜವಾದ ಮತ್ತು ರಿಯಲಿಸ್ಟಿಕ್ ವಾದ ಒಂದು ಇದು ಟ್ರಿಕ್ ಅನ್ಬಹುದು, ಅಥವಾ ಇದೇ ಒಂದು ನಿಜವಾದ ದಾರಿ ಅನ್ಬಹುದು ಯೂಟ್ಯೂಬ್ ಮೇಲೆ. ಸೊ ನೀವು ಬೋಟ್ಲಿಂದ ಅಥವಾ
ಫ್ರೀ ಸಬ್ಸ್ಕ್ರೈಬ್ ಅಥವಾ ನಾನು ಅನಿಸಿದ ಪ್ರಕಾರ ನೀವು ರಿಯಲಿಸ್ಟಿಕ್ ಆಗಿ ನಿಮ್ಮ ಕಂಟೆಂಟ್ ಮೇಲೆ ಸಬ್ಸ್ಕ್ರೈಬರ್ ಮೇಲೆ ಒಟ್ಟ ಫೋಕಸ್ ಮಾಡಬೇಡ್ರಿ. ಎಲ್ಲರಿಗೂ ಅದು ಹೇಳ್ತೀನಿ, ಸಬ್ಸ್ಕ್ರೈಬರ್ ವಾಚ್ ಟೈಮ್ ಮೇಲೆ ಒಟ್ಟ ಗಮನ ಕೊಡಬೇಡ್ರಿ. ನೀವು ಡ್ಯೂ ಮೋಟಿವೇಟ್ ಆಗ್ತೀರಿ. ನೀವು ಕಂಟೆಂಟ್ ಫೋಕಸ್ ಮಾಡ್ರಿ, ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಒಳಗೆ ಫೋಕಸ್ ಮಾಡ್ರಿ. ಎಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರೊಳಗೆ ಫೋಕಸ್ ಮಾಡ್ತಿರಲ್ಲ ಅಷ್ಟು ಮುಂದೆ ಬೆಳಿತೀರಿ. ಇವತ್ತು ಮಾಡಿದ ವಿಡಿಯೋ ಮರಿಬೇಕು, ನಾವು ಇವತ್ತು ಮಾಡಿದ ವಿಡಿಯೋ ಮತ್ತೆ ಮರಿಬೇಕು. ಮರತ್ ಕೇಸಿಂದ ಏನು ಮಾಡ್ಬೇಕ್ರಿ? ಹೊಸ ಐಡಿಯಾಸ್, ಹೊಸ ಐಡಿಯಾಸ್ಗಳು. ಇವತ್ತು ಏನು ಮಾಡಿದ್ರೆ ಏನಾಕತಿ? ನಿನ್ನೆ ಮಾಡಿದಂಥ ವಿಡಿಯೋಗೆ ಒಟ್ಟ ವ್ಯೂಸ್ ಬಂದಿಲ್ಲ. ಈಗ ವಿಡಿಯೋ ಮಾಡ್ತೀನಿ ನಾನು, ಏನು ಮಾಡಬೇಕು ನಾನು? ಇವತ್ತು ವ್ಯೂಸ್ ಬರಬೇಕಾದ್ರೆ ಏನು ಗಿಮಿಕಾಯಿ ಕೊಡಬೇಕು? ಅದೇ ಗಿಸಿಪಿಟ್ಟಿ ಅದೇ ಇಡ್ಲಿಕಾಯಿ ಸಾಂಬಾರು ಚಟ್ನಿ ಮಾಡುದ. ಇದು ಬ್ಯಾಡ್ರಿ. ಆ ವಿಡಿಯೋ ನಡ್ಲಿಕ್ಕಂದ್ರ, ಇವತ್ತಿನ ಕ್ಯಾಟಗರಿಯ ವಿಡಿಯೋ ನಡ್ಲಿಕ್ಕಂದ್ರ ಕ್ಯಾಟಗರಿ ಚೇಂಜ್ ಮಾಡ್ರಿ. ನಿಮ್ಮ ಎಷ್ಟು ನೀವು ನಿಮ್ಮ ವಾಯ್ಸ್ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಐತಿಯೋ, ನಿಮ್ಮ ವಾಯ್ಸ್ಗೆ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಐತಿಯೋ, ತುಡುಗು ಮಾಡಿರುವಂತ ಕಂಟೆಂಟ್ಗೆ ಜೀರೋಕ್ಕಿಂತ ತೆಳಗಿಂದ ಸ್ಥಾನ ಒಂದು ವ್ಯಾಲ್ಯೂ ಐತಿ. ವ್ಯಾಲ್ಯೂನೇ ಇಲ್ಲ. ತುಡುಗು ಮಾಡಿದ ರೀಯೂಸ್ ಕಂಟೆಂಟ್ ಅದಕ್ಕೆ ಬರ್ತೈತಿ, ಮತ್ತು ಕಾಪರೇಟ್ ಕ್ಲೇಮ್ಗಳು ಅದಕ್ಕೆ ಬರ್ತಾವ. ಕಾಪರೇಟ್ ಸ್ಟ್ರೈಕ್ ಬಂದ್ ಕೇಸಿಂದ ಅದಕ್ಕೆ ಚಾನಲ್ ಇಲ್ಲಿ ಡಿಲೇಟ್ ಆಗ್ಲಾಗ್ತಾವ. ಯೂಟ್ಯೂಬ್ ಮೇಲೆ ಕ್ರಿಯೇಟರ್ ಆಗಲಾಗ, ಯೂಟ್ಯೂಬ್ ಮೇಲೆ ಬರ್ರಿ. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಕ್ರಿಯೇಟರ್ ಆಗಲಾಗ ಬರ್ರಿ. ಕ್ರಿಯೇಟರ್ ಯಾವ ದಿನ ನೀವು ಕ್ರಿಯೇಟರ್ ಆಗ್ತಿರಲ್ಲ, ಆ ದಿನ ನೀವು ಫ್ಯಾನ್ ಬಿಲ್ಡ್ ಮಾಡ್ತೀರಿ. ಆ ದಿನ ನಿಮ್ದು ಒಂದು ಬ್ರ್ಯಾಂಡ್ ಬಿಲ್ಡ್ ಆಗ್ತೈತಿ. ಅಲ್ಲಿಂದ ನೀವು ಅದೇ ದಿನದಿಂದ ನೀವು 1,000ಲಿಂದ 1,00,000 10,00,000 ಕೂಡ ದುಡ್ಡು ಅರ್ನಿಂಗ್ ಮಾಡುವ ಸ್ಟಾರ್ಟ್ ಮಾಡ್ತೀರಿ ಯೂಟ್ಯೂಬ್ ಅಂತ ಪ್ಲೇಟ್ಫಾರ್ಮ್ನಿಂದ. ಸೊ ಈಗ ನಿಮ್ಮ ಇಷ್ಟ. 1,000 ಸಬ್ಸ್ಕ್ರೈಬರ್, 4,000 ತಾಸು ವಾಚ್ ಟೈಮ್ ಖರೀದಿ ಮಾಡಿ, ಪೇ ಮಾಡಿ, ಬಾಯ್ ಮಾಡಿ ತಗೋತಿರೋ, ಅಥವಾ ನಿಜವಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ದುಡಿದು ಒಂದು ಚಾನೆಲ್ ಬಿಲ್ಡ್ ಮಾಡಿ ಬರುವಂತ ಆ 150, 10,000, 2,000 ಸಬ್ಸ್ಕ್ರೈಬರ್ ಒಳಗೆ ಖುಷಿ ಪಡುವಂತ ಪ್ರಯತ್ನ ಮಾಡ್ತಿರೋ, ನಾನು ಕಾದು ನೋಡ್ತೀನಿ. ಸೊ ನಿಮಗೆ ಇದ್ರೊಳಗೆ ಯಾವ್ದು ಇಷ್ಟ ಅಂತ ತೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನ ನಮಸ್ಕಾರ. ಜವಾರಿ ಮಂದಿಗೆ.